ಹಲೋ ಆಲ್, ಎಲ್ರಿಗೂ ಸ್ವಾಗತ. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ನ ನೋಟಿಫಿಕೇಶನ್ ಬಂದಿದೆ. ದಟ್ ಈಸ್ ಫಾರ್ 2026. ಈ ವರ್ಷದ ನೋಟಿಫಿಕೇಶನ್ 90 ಪೋಸ್ಟ್ಗೆ ಕಾಲ್ ಆಗಿದೆ. ಆ್ಯಂಡ್ ಈ ನೋಟಿಫಿಕೇಶನ್ ಬಂದಾಗಿಂದ ಒಂದು ಇಂಪಾರ್ಟೆಂಟ್ ಡಿಸ್ಕಷನ್ ಅಂತ ಹೇಳಿದ್ರೆ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಹೇಗೆ ಪಡ್ಕೊಳ್ಳೋದು. ಆ್ಯಂಡ್ ಆಲ್ರೆಡಿ ಇದರ ರಿಲೇಟೆಡ್ ನಾನು ಒಂದು ವಿಡಿಯೋ ಮಾಡಿದ್ದೀನಿ, ನೀವು ನೋಡಿಲ್ಲ ಅನ್ನೋದಾದರೆ ನೋಡಬಹುದು. ಇವತ್ತಿನ ವಿಡಿಯೋಲಿ ನಾವು ಡಿಸ್ಕಸ್ ಮಾಡ್ತಿರೋದು ಫಾರ್ಮ್ಯಾಟ್ ಹೇಗಿರಬೇಕು ಅಂತ. ಸಿನ್ಸ್ ಇದು ಫಸ್ಟ್ ಟೈಮ್ ಆಗಿರೋದ್ರಿಂದ ಸುಮಾರು ಜನ ಕನ್ಫ್ಯೂಷನಲ್ಲಿದ್ದಾರೆ. ದ್ಯಾಟ್ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಏನು, COPಗೆ ಮತ್ತು ಇದಕ್ಕೆ ಇರುವಂಥ ಡಿಫ್ರೆನ್ಸ್ ಏನು, COPನೇ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಅನ್ನೋಂಥ ಕನ್ಫ್ಯೂಷನ್ನು ಇದೆ. ಸೊ ಈ ವಿಡಿಯೋಲಿ ನಿಮಗೆ ಎಂಟೈರ್ ಹೇಗೆ ಫಾರ್ಮ್ಯಾಟ್ ಇರುತ್ತೆ ಆ್ಯಂಡ್ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ಸೊ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಈ ಕಂಪ್ಲೀಟ್ ಚಾನೆಲ್ ಯಾರೆಲ್ಲ ಲಾ ಸ್ಟೂಡೆಂಟ್ಸ್ ಇದ್ದೀರಿ, ಸ್ಪೆಷಲಿ ಜುಡಿಷರಿಗೆ ಅಪಿಯರ್ ಆಗಬೇಕು ಅಂತ ಇರುವಂಥ ಸ್ಟೂಡೆಂಟ್, ಈ ಚಾನೆಲ್ ನಿಮಗೋಸ್ಕರ. ಆ್ಯಂಡ್ ಇನ್ನು ಅಪ್ಕಮಿಂಗ್ ಡೇಸಲ್ಲಿ ವಿಜಯ್ ಭವ ಸೀರೀಸ್ ನಾವು ಮುಂಚೆ ಏನು ಎಕ್ಸಾಮ್ ಡ್ಯೂರೇಷನಲ್ಲಿ ಮಾಡ್ತಿದ್ವಿ ಅದನ್ನು ರೆಸ್ಯೂಮ್ ಮಾಡ್ತೀವಿ, ಬೇರೆ ನಿಮಗೆ ಎಲ್ಲ ಸಬ್ಜೆಕ್ಟ್ಸ್ನ ಇಂಪಾರ್ಟೆಂಟ್ ಟಾಪಿಕ್ಸ್ನ ರಿಲೇಟೆಡ್ ವೀಡಿಯೋಸ್ನ ಮಾಡ್ತಿದ್ವಿ. ಸೊ ಸಿನ್ಸ್ ಆ ಒಂದು ವಿಡಿಯೋ ಲೆಕ್ಚರ್ ಸೀರೀಸ್ ನಿಮ್ಮ ಎಕ್ಸಾಮ್ಸಿಗೆ, ಈವನ್ ಇಫ್ ಯು ಆರ್ ಅ ಲಾ ಸ್ಟೂಡೆಂಟ್ ಕಾಲೇಜಲ್ಲಿನೂ ಸಹ ನಿಮಗದು ಹೆಲ್ಪ್ ಆಗುತ್ತೆ. ಸೊ ಫಾರ್ ಎವ್ರಿ ಲಾ ಸ್ಟೂಡೆಂಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಿಮಗೆ ಹೆಲ್ಪ್ ಆಗುತ್ತೆ ನಿಮ್ಮ ಕಂಪ್ಲೀಟ್ ಥ್ರೂ ಔಟ್ ಯುವರ್ ಜರ್ನಿ, ನಿಮ್ಮ ಲಾ ಸ್ಕೂಲ್ ಫಾರ್ ಯೋರ್ ಪ್ರಾಕ್ಟಿಸ್ ಆ್ಯಂಡ್ ಥ್ರೂ ಔಟ್. ಸೊ ಇಲ್ಲಿ ಹಾಗೆ ನಿಮಗೆ ಎಕ್ಸಾಮ್ ರಿಲೇಟೆಡ್ ಇಂಪಾರ್ಟೆಂಟ್ ಅಪ್ಡೇಟ್ಸೂ ಇರುತ್ತೆ ಆ್ಯಂಡ್ ಎಕ್ಸಾಮ್ಸ್ನ ತಯಾರಿ ಬಗ್ಗೆನೂ ಸಹ ಹೇಳ್ಕೊಡ್ಲಾಗುತ್ತೆ. ಪ್ಲಸ್ ಸ್ವಾತಿ ಲಾ ಅಕಾಡೆಮಿಯಲ್ಲಿ ಈಗ ಆಲ್ರೆಡಿ ಬಂದಿರುವ ನೋಟಿಫಿಕೇಷನ್ಗೆ ಕ್ಲಾಸಸ್ ಸ್ಟಾರ್ಟ್ ಆಗಿದೆ. ಇದು ಪ್ರಿಲಿಮ್ಸ್ನ ಕ್ಲಾಸಸ್ನ ಡೀಟೇಲ್ಸ್. ಸೊ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಎರಡೂ ಕ್ಲಾಸಸ್ ಸ್ಟಾರ್ಟ್ ಆಗಿದೆ ಎಟ್ ಅ ವೆರಿ ನಾಮಿನಲ್ ಪ್ರೈಸ್ ಆ್ಯಂಡ್ ಎರಡಕ್ಕೂ ಅಡ್ಮಿಷನ್ಸ್ ನಡೀತಿದೆ. ಪ್ರಿಲಿಮ್ಸ್ ಕ್ಲಾಸಸ್ ಈಗಾಗಲೇ ನಾವು ಮುಗಿಸಿರುವಂಥ ಕ್ಲಾಸಸ್ ನಿಮಗೆ ರೆಕಾರ್ಡೆಡ್ ಲೆಕ್ಚರ್ಸ್ ಸಿಗುತ್ತೆ ಆ್ಯಂಡ್ ಇದು ಕಂಪ್ಲೀಟ್ಲಿ ಡೈಲಿ ಆನ್ಲೈನ್ ಲೈವ್ ಕ್ಲಾಸಸ್ ನಡೀತಿರುವಂಥದ್ದು. ಸೊ ಈ ಎಲ್ಲ ಲೆಕ್ಚರ್ಸ್ ನಿಮಗೆ ರೆಕಾರ್ಡೆಡ್ ಫಾರ್ಮ್ಯಾಟಲ್ಲೂ ಅವೈಲೇಬಲ್ ಇರುತ್ತೆ. ಯಾವುದೇ ಕ್ಲಾಸ್ ಮಿಸ್ ಆದರೂ ನೀವು ರೆಕಾರ್ಡೆಡ್ ಸೆಷನ್ಸ್ ನೋಡ್ಕೊಳ್ಬಹುದು. ಸೊ ಇದು 2026ನ ಜುಡಿಷರಿಗೆ ಅಂತ ನಡೀತಿರುವಂಥದ್ದು. ಆ್ಯಂಡ್ ಇನ್ನೊಂದು, ಸುಮಾರು ಜನ ಕೇಳ್ತೀರಿ ಯಾವುದೇ ಆಫ್ಲೈನ್ ಸೆಂಟರ್ ಇಲ್ಲ, ಎಲ್ಲಿನೂ ಆಫ್ಲೈನ್ ಸೆಂಟರ್ ಇಲ್ಲ ಸ್ವಾತಿ ಲಾ ಅಕಾಡೆಮಿ ಅಂತ. ಸೊ ಹಾಗಾಗಿ ವಿ ಆರ್ ಕಂಪ್ಲೀಟ್ಲಿ ಆನ್ಲೈನ್ ಅಷ್ಟೇ. ಸ್ವಾತಿ ಲಾ ಅಕಾಡೆಮಿ ಅಂತ ಬೇರೆ ಎಲ್ಲೇ ನಿಮಗೆ ಆಫ್ಲೈನ್ ಇದ್ದರೆ ಅದು ನಾವಲ್ಲ. ಆ್ಯಂಡ್ ಆನ್ಲೈನ್ ಲೈವ್ ಕ್ಲಾಸಸ್ ಮಾತ್ರ. PDF ಅಲ್ಲಿ ಮಟೀರಿಯಲ್ ಅವೈಲೇಬಲ್ ಇರುತ್ತೆ, ನೀವು ಪ್ರಿಂಟ್ ಮಾಡಿಸ್ಕೊಳ್ಬಹುದು ಆ್ಯಂಡ್ ಅದನ್ನು ಪ್ರಿಪೇರ್ ಮಾಡ್ಕೊಳ್ಬಹುದು. ಕನ್ನಡ ಇಂಗ್ಲೀಷ್ ಎರಡೂ ಲ್ಯಾಂಗ್ವೇಜಲ್ಲೂ ಸಹ ಕ್ಲಾಸಸ್ ನಡೆಯುತ್ತೆ. ಸೊ ಹಾಗಾಗಿ ಯಾವುದೇ ಲ್ಯಾಂಗ್ವೇಜ್ ಬ್ಯಾರಿಯರ್ ಅಂತ ಇಲ್ಲದೆ ಎಲ್ಲ ಸ್ಟೂಡೆಂಟ್ಸೂ ಸಹ ಆರಾಮಾಗಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೊಳ್ಬಹುದು. ಬಿಕಾಸ್ ಅವರ್ ಮೇಜರ್ ಫೋಕಸ್ ಇಸ್ ನಿಮಗೆ ಬೇರಾಕ್ಸನ್ನೇ ಹೇಳ್ಕೊಡೋದು, ನಿಮ್ಮ ಕಾನ್ಸೆಪ್ಟ್ ರಿಲೇಟೆಡ್ ಎಕ್ಸಾಮಿನೇಷನ್ ಅಪ್ರೋಚಲ್ಲಿ ಹೇಳ್ಕೊಡೋದು. ಸೊ ಎಕ್ಸಾಮಿನೇಷನ್ ಅಪ್ರೋಚ್ ಟು ದ ಪಾಯಿಂಟ್, ಹೇಗೆ ಎಕ್ಸಾಮಿಗೆ ಬೇಕು ಆ್ಯಂಡ್ ಅದರ ರಿಲೇಟೆಡ್ ಹೋಲಿಸ್ಟಿಕ್ ಆಗಿ ನಿಮ್ಮ ತಯಾರಿ ಆಗಿರುತ್ತೆ. ಸೊ ಅದು ನಿಮ್ಮ ಪ್ರಿಪ್ರೇಷನಿಗೆ ಹೆಲ್ಪ್ ಮಾಡುತ್ತೆ. ರೆಕಾರ್ಡೆಡ್ ಕ್ಲಾಸಸ್ ಕೂಡ ಸಹ ಅವೈಲೇಬಲ್ ಇರುತ್ತೆ. ಸಾಲ್ವ್ಡ್ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಫಾರ್ ಬೋತ್ ಪ್ರಿಲಿಮ್ಸ್ ಆ್ಯಂಡ್ ಮೇನ್ಸ್ ಕ್ಲಾಸಲ್ಲಿ ಪ್ರೀವಿಯಸ್ ಇಯರ್ ಪೇಪರ್ಸ್ನ ಸಾಲ್ವ್ ಮಾಡ್ತೀವಿ, ಬಿಕಾಸ್ ಅದೇ ನಿಮ್ಮ ಫೌಂಡೇಶನ್ ಆಗೋದು. ಆ್ಯಂಡ್ ಟೆಸ್ಟ್ ಸೀರೀಸ್ ಇನ್ಕ್ಲೂಡ್ ಆಗಿರುತ್ತೆ. ಈ ಕ್ಲಾಸಸ್ನ ನೀವು ಎನ್ರೋಲ್ ಮಾಡ್ಕೊಳ್ಳೋದಕ್ಕೆ ಈದರ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಬ್ಯಾಚಸ್ಗೆ ಎನ್ರೋಲ್ ಮಾಡ್ಕೊಳ್ಬಹುದು. ಅಥವಾ swatilaw.com ವಿಸಿಟ್ ಮಾಡಿ ವೆಬ್ಸೈಟಲ್ಲಿ ನೀವು ಕ್ಲಾಸಸ್ನ ಪರ್ಚೇಸ್ ಮಾಡ್ಕೊಳ್ಬಹುದು. ಇಲ್ಲ ಸ್ವಾತಿ ಲಾ ಅಕಾಡೆಮಿ ಅಂತ ಆ್ಯಪ್ ಇದೆ. ಸೊ ಪ್ಲೇಸ್ಟೋರ್ ಆ್ಯಂಡ್ ಐಸ್ಟೋರ್ ಎರಡರಲ್ಲೂ ಸಹ ನೀವು ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿನೂ ಸಹ ಕೋರ್ಸಸ್ನ ಪರ್ಚೇಸ್ ಮಾಡಿ ನೀವು ಯೂಸ್ ಮಾಡಬಹುದು. ಸೊ ಇದಿಷ್ಟು ನಿಮಗೆ ಕಂಪ್ಯಾಟಬಲ್ ಆಗಿ ಎಲ್ಲ ಪ್ಲ್ಯಾಟ್ಫಾರ್ಮ್ಸಲ್ಲಿದೆ ಆ್ಯಂಡ್ ಹೇಗೆ ನಿಮ್ಮ ಟೈಮ್ ಅನುಕೂಲವಾಗಿಯೂ ಸಹ ನೀವು ಕ್ಲಾಸಸ್ನ ನೋಡ್ಬೋದು. ಲೈವ್ ಕ್ಲಾಸಸ್ ಅಂತ ಹೇಳುವಾಗ ಇಂಟರಾಕ್ಟಿವ್ ಸೆಷನ್ ಆಗಿರುತ್ತೆ. ನೀವು ಡೌಟ್ಸನ್ನು ಕೇಳಿ ಇಮ್ಮಿಡಿಯೇಟ್ಲಿ ಕ್ಲಿಯರ್ ಮಾಡ್ಕೋಬಹುದು. ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಆಲ್ರೆಡಿ ಸಿನ್ಸ್ ನಾವು ರಿಸಲ್ಟ್ ಅನ್ನೋದು ಬರ್ತಾನೆ ಇದೆ ಕ್ಲಾಸಸ್ ಕಡೆಯಿಂದ. 2023 ಬ್ಯಾಚ್ 25 ಬ್ಯಾಚ್ ಎರಡು ಸತಿ ಎಕ್ಸಾಮ್ಸಲ್ಲಿ ರಿಸಲ್ಟ್ ಬಂದಿದೆ, ಜಡ್ಜಸ್ ಆಗಿದ್ದಾರೆ. ಸೊ ಹಾಗಾಗಿ ಈಗ ನಡೀತಿರುವಂಥ ಬ್ಯಾಚ್ ಕೂಡ ಸಹ ಸಿಮಿಲರ್ ಟಾರ್ಗೆಟ್ ಬೇಸ್ಡ್ ಅಪ್ರೋಚ್ ಏನೇ ಆಗಿರುತ್ತೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ನೀವು ಅಡ್ಮಿಷನ್ಸನ್ನು ತಗೊಳ್ಳಿ. ಮೇನ್ಸ್ ಕ್ಲಾಸಸ್ ಮಾರ್ನಿಂಗ್ ಅವರ್ಸಲ್ಲಿ ನಡೀತಿದೆ, ಆಲ್ರೆಡಿ ಸ್ಟಾರ್ಟ್ ಆಗಿದೆ ಇವತ್ತಿಂದ ಕ್ಲಾಸಸ್. ಆ್ಯಂಡ್ ಈಗ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ಆ್ಯಂಡ್ COP ಎರಡೂ ಬೇರೆ ವಿಷಯ. ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್, ಕರ್ನಾಟಕ ನೋಟಿಫಿಕೇಶನ್ ಕೊಟ್ಟಿದೆ. ಸುಪ್ರೀಂ ಕೋರ್ಟ್ನ ಜಡ್ಜ್ಮೆಂಟ್, ರಿವ್ಯೂ ಪಿಟಿಷನ್ನ ಜಡ್ಜ್ಮೆಂಟ್ ಇನ್ನೂ ಬಂದಿಲ್ಲ. ಸೊ ಅದು ಬಂದಾಗ ಅದರ ವಿಷಯ ನಾನು ನಿಮಗೆ ಅಪ್ಡೇಟ್ ಮಾಡ್ತೀನಿ. ಬಟ್ ಫಾರ್ ನಾವು ಕರ್ನಾಟಕ ಏನು ನೋಟಿಫಿಕೇಶನ್ ಕೊಟ್ಟಿದೆ, ಇದರಲ್ಲಿ 3 years ಮ್ಯಾಂಡೇಟ್ರಿ ಅನ್ನೋದನ್ನು ಹೇಳಿದ್ದೀವಿ. ಆ್ಯಂಡ್ ಈ 3 years ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅನ್ನೋದನ್ನು ನೀವು ಪ್ರೂವ್ ಮಾಡೋದಕ್ಕೆ ಪ್ರಾಕ್ಟಿಸಿಂಗ್ ಸರ್ಟಿಫಿಕೇಟ್ ತೊಗೊಳ್ಬೇಕಾಗತ್ತೆ. ಆ್ಯಂಡ್ ಈ ಸರ್ಟಿಫಿಕೇಟ್ನ ಕೊಡ್ತಿರೋದು ನಿಮ್ಮ ಅಡ್ವೊಕೇಟ್ ಅವರು.
ಸೊ ನೀವು ಯಾರ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಆ ಅಡ್ವೊಕೇಟ್ಗೆ 10 ವರ್ಷದ ಪ್ರಾಕ್ಟೀಸಿಂಗ್ ಎಕ್ಸ್ಪೀರಿಯನ್ಸ್ ಇದೆ ಅನ್ನುವಂಥ ಅಡ್ವೊಕೇಟ್ ಹತ್ರ ನೀವು ತಗೊಳ್ಬಹುದು. ಆ್ಯಂಡ್ ಅವರು ನಿಮಗೆ ಕೊಡಬೇಕಾಗತ್ತೆ. ಸೊ ಬೇಸಿಕ್ಕಾಗಿ ಈ ರೀತಿ ಕಾಣುತ್ತೆ ನಿಮ್ಮ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್. ಇದು ಅಡ್ವೊಕೇಟ್ನ ಲೆಟರ್ ಹೆಡ್ ಆ್ಯಂಡ್ ಈ ಲೆಟರ್ ಹೆಡ್ಡಲ್ಲೇ ಇರುತ್ತೆ ಕಂಟೆಂಟ್ ಏನು ಬರೀಬೇಕು ಅನ್ನೋದನ್ನ ನಾನು ಕೆಳಗಡೆ ತಿಳಿಸಿದ್ದೀನಿ. ಬೇಸಿಕ್ಕಾಗಿ ದಿಸ್ ಇಸ್ ಟು ಸರ್ಟಿಫೈ ಡ್ಯಾಶ್, ಇಲ್ಲಿ ನಿಮ್ಮ ಹೆಸರು, ಸನ್ ಆಫ್, ಡಾಟರ್ ಆಫ್, ನಿಮ್ಮ ತಂದೆ ತಾಯಿಯವರ ಹೆಸರು, ಅಡ್ವೊಕೇಟ್ ಬೇರಿಂಗ್ ಎನ್ರೋಲ್ಮೆಂಟ್ ನಂಬರ್, ಏನು ನಿಮ್ಮ ಎನ್ರೋಲ್ಮೆಂಟ್ ನಂಬರ್ ಇದೆ ಬಿಕಾಸ್ ಅದು ಮ್ಯಾಂಡೇಟ್ರಿ, ಈಸ್ ಅ ಬೋನಫೈಡ್ ಮೆಂಬರ್ ಆಫ್ ದ ಬಾರ್ ಆ್ಯಂಡ್ ಇಸ್ ಪ್ರಾಕ್ಟಿಸಿಂಗ್ ಅಂಡರ್ ಮೀ ಎಟ್ ಪ್ರೆಸೆಂಟ್, ನೀವು ಅವರ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದೀರಿ ಅಂತ ಹೇಳಿ ಅವರು ಬರೀತಿರೋದು. ಶಿ ಆರ್ ಹಿ ಹ್ಯಾಸ್ ಬಿನ್ ಕಂಟಿನ್ಯೂಸ್ಲಿ ಇನ್ ಪ್ರಾಕ್ಟೀಸ್ ಫ್ರಮ್ ಏಪ್ರಿಲ್ 2023 ಟಿಲ್ ಡೇಟ್. ಸೊ ಯಾವಾಗಿಂದ, ಬಿಕಾಸ್ ನಮಗೆ 3 years ತೋರಿಸ್ಬೇಕು, ಸೊ ಹಾಗಾಗಿ ಈ ಡೀಟೇಲ್. ಈಗ ಎಲ್ಲಿಂದ ಎಲ್ಲಿ ತನಕ, ಇಫ್ ಇನ್ ಕೇಸ್ ನೀವೇನಾದರೂ ಬೇರೆ ಬೇರೆ ಅಡ್ವೊಕೇಟ್ಸ್ ಹತ್ರ ಪ್ರಾಕ್ಟೀಸ್ ಮಾಡಿದಿರಿ, ಬೇರೆ ಫರ್ಮ್ಸಲ್ಲಿ ಕೆಲಸ ಮಾಡಿದಿರಿ, ದೆನ್ ನೀವು ಆ 2 ಬೇರೆ ಅಡ್ವೊಕೇಟ್ಸ್ನ ಸರ್ಟಿಫಿಕೇಟ್ ತೊಗೊಳ್ಬೇಕಾಗತ್ತೆ. ಸೊ ಇಬ್ಬರು ಅಡ್ವೊಕೇಟ್ಸ್ ಹತ್ರ ಪ್ರಾಕ್ಟೀಸ್ ಮಾಡಿದರೆ ಎಲ್ಲಿಂದ ಯಾವ ಪೀರಿಯಡಿಂದ ಯಾವ ಪೀರಿಯಡ್ ತನಕ ನೀವು ಯಾರ ಹತ್ರ ಪ್ರಾಕ್ಟೀಸ್ ಮಾಡಿದ್ರಿ ಅವರೊಂದು ಸರ್ಟಿಫಿಕೇಟ್ ಕೊಡ್ತಾರೆ. ಆ್ಯಂಡ್ ಈಗ ಎಲ್ಲಿ ಪ್ರೆಸೆಂಟ್ಲಿ ಕೆಲಸ ಮಾಡ್ತಿದ್ರಿ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್. ಸೊ ಮಲ್ಟಿಪಲ್ ಸರ್ಟಿಫಿಕೇಟ್ಸ್ ಅಪ್ಲೋಡ್ ಮಾಡುವ ಆಪ್ಷನ್ ಇದೆ. ಆ್ಯಂಡ್ ಸಿನ್ಸ್ ಈ ಸರ್ಟಿಫಿಕೇಟ್ ಈಗಲೇ ನೀವು ತೊಗೊಳ್ಳೇಬೇಕು, ಸೊ ಹಾಗಾಗಿ ಇಂಪಾರ್ಟೆಂಟ್ ಆಗಿರೋವಂಥದ್ದು. ಇನ್ನು ಕೆಲವು ದಿನಗಳ ನಂತರ ಕೋರ್ಟ್ ವೆಕೇಷನ್ನಲ್ಲಿರುತ್ತೆ. ಸೊ ಹಾಗಾಗಿ ಆದಷ್ಟು ಬೇಗ ನಿಮ್ಮ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ನ ತೊಗೊಳ್ಳಿ. ದಿಸ್ ವಿಲ್ ಬಿ ದ ಫಾರ್ಮ್ಯಾಟ್. ಈ ಫಾರ್ಮ್ಯಾಟ್ನ ನೀವು ಕಾಪಿ ಪೇಸ್ಟ್ ಮಾಡ್ಕೊಳ್ಬೋದು, ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಈ ಫಾರ್ಮ್ಯಾಟಲ್ಲಿ ನೀವು ನಿಮ್ಮ ಹೆಸರು ಡೀಟೇಲ್ಸನ್ನು ಹಾಕಿ, ಅಡ್ವೊಕೇಟ್ ಯಾರಿಗೆ 10+ years ಆಫ್ ಎಕ್ಸ್ಪೀರಿಯನ್ಸ್, ಪ್ರಾಕ್ಟೀಸ್ ಎಕ್ಸ್ಪೀರಿಯನ್ಸ್ ಇದೆ, ಅವರು ಇದನ್ನು ಇಶ್ಯೂ ಮಾಡೋದಕ್ಕಾಗತ್ತೆ. ಆ್ಯಂಡ್ ಆಲ್ಸೋ ಇದಾದ ನಂತರ ಅವರ ಸೀಲ್ ಆ್ಯಂಡ್ ಸೈನ್ ಏನಿದೆ ಇದರ ಜೊತೆಗೆ ಕೋರ್ಟ್ನ ಪ್ರಿಸೈಡಿಂಗ್ ಆಫೀಸರ್, ದಟ್ ಇಸ್ ಜಡ್ಜ್, ಇದಕ್ಕೆ ಸೈನ್ ಮಾಡಬೇಕಿರುತ್ತೆ, ಕೌಂಟರ್ ಸೈನ್. ಆ್ಯಂಡ್ ಆಗ ಅಷ್ಟೇ ನಿಮಗೆ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಸಿಕ್ಕಿದೆ ಆ್ಯಂಡ್ ಇದನ್ನು ನೀವು ಅಪ್ಲೋಡ್ ಮಾಡಬೇಕಿರುತ್ತೆ. ಈಗ ಆಲ್ರೆಡಿ ಯಾರೆಲ್ಲ COPನ ಅಪ್ಲೋಡ್ ಮಾಡಿ ಆಗಿದೆ, COP ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್, ಇದು ನಿಮಗೆ ಎನ್ರೋಲ್ಮೆಂಟ್ ಸರ್ಟಿಫಿಕೇಟ್ ಜೊತೆಗೆ ಬಂದಿರುತ್ತೆ. ಸೊ ಆ ಸರ್ಟಿಫಿಕೇಟ್ ಆಫ್ ಪ್ರಾಕ್ಟೀಸ್ ನೀವು ಪ್ರಾಕ್ಟೀಸ್ ಮಾಡಬಹುದು ಅನ್ನೋದನ್ನು ತಿಳಿಸ್ತಿದೆ. ಅದು ಬಿಟ್ಟರೆ COP ಇಸ್ ಡಿಫ್ರೆಂಟ್ ಫ್ರಮ್ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್, ಬಿಕಾಸ್ ಇಲ್ಲಿ ನೀವು ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಇಷ್ಟು ವರ್ಷ ಪ್ರಾಕ್ಟೀಸ್ ಆಗಿದೆ ಅನ್ನೋದನ್ನೇನು ತೋರಿಸ್ತಿಲ್ಲ. ಬಟ್ ಎಕ್ಸಾಮ್ನ ಪರ್ಪಸ್ಸಿಗೆ ಸಿನ್ಸ್ 3 years ಪ್ರಾಕ್ಟೀಸ್ ಮ್ಯಾಂಡೇಟರಿ ಮಾಡಿರೋದ್ರಿಂದ ನೀವು 3 years ಪ್ರಾಕ್ಟೀಸ್ ಮಾಡಿದ್ದೀರಿ ಅನ್ನೋದನ್ನು ತೋರಿಸ್ಬೇಕಾಗತ್ತೆ. ಸೊ ಟು ಪ್ರೂವ್ ದ್ಯಾಟ್ ಅಥವಾ ಟು ಶೋ ದ್ಯಾಟ್ ಪಾಯಿಂಟ್ ಈ ಒಂದು ಸರ್ಟಿಫಿಕೇಟ್ ಬೇಕು. ಸೊ 2 ಬೇರೆ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ನೀವು ಈಗ ಅಡ್ವೊಕೇಟ್ ಹತ್ರ ತಗೊಂಡು ಅದಕ್ಕೆ ಪ್ರಿಸೈಡಿಂಗ್ ಆಫೀಸರ್ ಆಫ್ ಜಡ್ಜ್ ಹತ್ರ ಸೈನ್ ಮಾಡಿಸಿ, ದೆನ್ ಯು ವಿಲ್ ಹ್ಯಾವ್ ಟು ಅಪ್ಲೋಡ್ ಅ ಕಾಪಿ. ಆ್ಯಂಡ್ ಇದು ಫಾರ್ಮ್ಯಾಟ್, ಬೇಸಿಕ್ ಡೀಟೇಲ್ಸ್ ಎಷ್ಟೇ ಬೇಕಾಗಿರೋದು, ನಿಮ್ಮ ಎನ್ರೋಲ್ಮೆಂಟ್ ನಂಬರ್, ನಿಮ್ಮ ಹೆಸರು, ಯಾರ ಹತ್ರ ಪ್ರಾಕ್ಟೀಸ್ ಮಾಡ್ತಿದ್ದೀರಿ, ಆ್ಯಂಡ್ ಎಲ್ಲಿಂದ ಯಾವ ಡೇಟಿಂದ ಯಾವ ಡೇಟ್ ತನಕ ಪ್ರಾಕ್ಟೀಸ್ ಮಾಡ್ತಿದ್ದೀರಿ. ಇದರಲ್ಲಿ ಇನ್ಕ್ಲೂಡ್ ಆಗ್ಬೋದು, ಇನ್ನೂ ಎಕ್ಸ್ಟ್ರಾ ಡೀಟೇಲ್ಸ್ ಬೇಕಾದರೂ ಬರೀಬಹುದು. ದಟ್ ಸಿವಿಲ್ ಕ್ರಿಮಿನಲ್ ಲಾಸಲ್ಲಿ ಮಾಡ್ತಿದ್ದೀನಿ, ಈ ಸ್ಪೆಸಿಫಿಕ್ ಕೋರ್ಟಲ್ಲಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೀನಿ, ಎಕ್ಸ್ಟ್ರಾ ಬೇಕಿದ್ರೆ ಆ್ಯಡ್ ಆನ್ ಆಗಬಹುದು. ಬಟ್ ಇದು ನಮ್ಮ ಬೇಸಿಕ್ ಡೀಟೇಲ್ಸ್, ಅಟ್ಲೀಸ್ಟ್ ಇದು ಬೇಕೇ ಬೇಕು ಅನ್ನೋಂಥ ಡೀಟೇಲ್. ಸೊ ಇಷ್ಟು ಡೀಟೇಲ್ಸ್ನ ಬರೆದಿರುವಂಥ ಒಂದು ಅಡ್ವೊಕೇಟ್ನ ಲೆಟರ್ ಹೆಡ್ಡಲ್ಲಿರುವಂಥ ಡೀಟೇಲ್ಸ್ನ ಜಡ್ಜ್ ಹತ್ರ ಕೌಂಟರ್ ಸೈನ್ ಮಾಡಿಸಿ ಅಪ್ಲೋಡ್ ಮಾಡಬೇಕಿರುತ್ತೆ. ಸೊ ನಿಮ್ಮ ಫಾರ್ಮ್ಯಾಟ್ ಏನು ಅಂತ ಹೇಳಿದ್ರೆ ದಿಸ್ ಈಸ್ ದ ಬೇಸಿಕ್ ಫಾರ್ಮ್ಯಾಟ್. ಆ್ಯಂಡ್ ಯಾರೆಲ್ಲ ಗೊತ್ತಿಲ್ಲದೆ ಕನ್ಫ್ಯೂಷನಲ್ಲಿದ್ರಿ, ಐ ಹೋಪ್ ಇಲ್ಲಿಗೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಇನ್ನೇನಾದರೂ ಡೌಟ್ಸ್ ಇದ್ದರೆ ಡೆಫಿನೆಟ್ಲಿ ಇದರ ಕಮೆಂಟ್ ಸೆಕ್ಷನಲ್ಲಿ ಕೇಳಿ ಆ್ಯಂಡ್ ನಾನು ನಿಮಗೆ ಆ ಡೌಟ್ಸನ್ನು ಕ್ಲಿಯರ್ ಮಾಡ್ತೀನಿ. ಬಿಕಾಸ್ ಆದಷ್ಟು ಬೇಗ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ಗೆ ಅಪ್ರೋಚ್ ಆಗಿ ತಗೊಳ್ಳಿ. ಆ್ಯಂಡ್ ಕೋರ್ಟ್ ವೆಕೇಷನ್ ಇರುತ್ತೆ, ಅಷ್ಟರಲ್ಲಿ ನಿಮ್ಮ ಲಾಸ್ಟ್ ಡೇಟ್ ಕೂಡ ಸಹ ಬರುತ್ತೆ ಎಕ್ಸಾಮಿದು. ಸೊ ಬಿಫೋರ್ ದ್ಯಾಟ್ ಪೀರಿಯಡ್ ನೀವು ಬೇಗ ಈ ಒಂದು ಕೆಲಸನ ಮಾಡ್ಕೋಬೇಕಿರುತ್ತೆ. ಆ್ಯಂಡ್ ಈ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ಸಿಕ್ಕಿದೆ, ದೆನ್ ಯು ಕ್ಯಾನ್ ಅಪ್ಲೈ ಫಾರ್ ಯುವರ್ ಎಕ್ಸಾಮ್. ಇದೇ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ ನೀವು ಇಂಟರ್ವ್ಯೂ ಸ್ಟೇಜಲ್ಲಿ ಸಬ್ಮಿಟ್ ಮಾಡಬೇಕಿರುತ್ತೆ. ಸೊ ಇಂಟರ್ವ್ಯೂಗೆ ತಗೊಳ್ಳೋದಕ್ಕೆ ಆಗೋದಿಲ್ಲ, ಯಾಕೆಂದರೆ ಈಗ ಅಪ್ಲೈ ಮಾಡುವಾಗಲೇ ಇದನ್ನ ಅಪ್ಲೈ ಮಾಡಿ ಅಂತ ಹೇಳಿರೋದ್ರಿಂದ ದಿಸ್ ಈಸ್ ದ ಫಾರ್ಮ್ಯಾಟ್. ಪ್ಲೀಸ್ ಇದನ್ನು ತೊಗೊಂಡು ನೀವು ನಿಮ್ಮ ಸರ್ಟಿಫಿಕೇಟ್ ರೆಡಿ ಮಾಡಿಸಿ ಆ್ಯಂಡ್ ಪ್ರಾಕ್ಟೀಸಿಂಗ್ ಸರ್ಟಿಫಿಕೇಟ್ಗೆ ಸೈನ್ ಎಲ್ಲನೂ ಸಹ ಮಾಡಿಸ್ಕೊಳ್ಳಿ. ಐ ಹೋಪ್ ಇದಕ್ಕೆ ನಿಮ್ಮ ಡೌಟ್ಸ್ ಕ್ಲಿಯರ್ ಆಗುತ್ತೆ. ಆ್ಯಂಡ್ ಅಗೇನ್ ಎಕ್ಸಾಮಿಗೂ ಸಹ ತಯಾರಿ ಮಾಡ್ಕೊಳ್ಳಿ, ಬಿಕಾಸ್ ದಿಸ್ ಇಸ್ ಅ ಕಾಂಪಿಟೇಟಿವ್ ಎಕ್ಸಾಮ್. ನೀವು ಎಕ್ಸಾಮಿಗೆ ಪ್ರಿಪೇರ್ ಆಗಲೇಬೇಕು. ಆ್ಯಂಡ್ ಎಕ್ಸಾಮ್ನ ನೋಟಿಫಿಕೇಷನ್ ಬಂದಿದೆ, ಸೊ ಹಾಗಾಗಿ ಸೀರಿಯಸ್ ಆಗಿ ಎಕ್ಸಾಮಿಗೆ ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಆ್ಯಂಡ್ ಕ್ಲಾಸಸ್ ನಿಮಗೆ ಗೈಡೆನ್ಸ್ ಬೇಕು, ಯಾವುದೇ ರೀತಿ ಗೈಡೆನ್ಸ್
ರಿಗಾರ್ಡಿಂಗ್ ಯುವರ್ ಎಕ್ಸಾಮ್ ನೀವು ಕಾಲ್ ಮಾಡಬಹುದು ಈ ನಂಬರಿಗೆ. ಆ್ಯಂಡ್ ಎಕ್ಸಾಮ್ನ ಪರ್ಪಸ್ಸಿಗೆ ನಿಮಗೆ ಬೇಕಾಗಿರುವಂಥ ಹೆಲ್ಪ್ ಅಥವಾ ಏನು ಸಪೋರ್ಟ್ ಬೇಕಿದೆ ದ್ಯಾಟ್ ವಿಲ್ ಡೂ. ಸೊ ಈ ನಂಬರಿಗೆ ಕಾಲ್ ಮಾಡಿ 9650849915 ಅಥವಾ ಈ ಆ್ಯಪ್ ಮತ್ತು ವೆಬ್ಸೈಟ್ನ ವಿಸಿಟ್ ಮಾಡಿ ಅಲ್ಲಿ ನೀವು ಕೋರ್ಸಸ್ನ ಪರ್ಚೇಸ್ ಮಾಡಬಹುದು. ಆ್ಯಂಡ್ ಐ ಹೋಪ್ ಡೌಟ್ಸ್ ಕ್ಲಿಯರ್ ಆಗಿದೆ. ಆ್ಯಂಡ್ ಅಪ್ಕಮಿಂಗ್ ನಮ್ಮ ಎಲ್ಲ ವಿಜಯ್ ಭವ ಲೆಕ್ಚರ್ ಸೀರೀಸ್ ಏನಿರುತ್ತೆ ಅದನ್ನು ನೋಡಿ ನಿಮ್ಮ ಎಕ್ಸಾಮಿಗೆ ಹೆಲ್ಪ್ ಆಗುತ್ತೆ. ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್. ತಯಾರಿ ಮಾಡ್ಕೊಳ್ಳೋದಕ್ಕೆ ಶುರು ಮಾಡಿ. ಥ್ಯಾಂಕ್ ಯು.